ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದಿವಲ್ಲ, ಅಡ್ಡಿ ಇಲ್ಲ, ನಮ್ಮ ಭಾಗದೊಳಗೆ ಚಲೋ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂಥ ಒಂದು ಸೂಚನೆಯನ್ನು ನಮ್ಮ ತಂದೆರೇನು ಕೊಟ್ಟಿದ್ರು. ಆ ನಿರೀಕ್ಷೆ ಅಂತೂ ಪೂರ್ಣ ಆಯಿತು. ಆದ್ರೆ ಆ ನಿರೀಕ್ಷೆ ಮೀರಿ ಈ ವಾರ ನಾವು ಅತ್ಯದ್ಭುತವಾದಂಥ ಒಂದು ಮಳೆಯನ್ನು ನೋಡಿದ್ವಿ. ಮಳೆಯ ರುದ್ರ ನರ್ತನವನ್ನು ನೋಡಿದೀವಿ ಅಂಥೇಳಿ ಹೇಳ್ಬೋದು. 29ರ ತನಕ ಎಲ್ಲ ಬರೋಬ್ಬರಿ ಇತ್ತು, ಅಡ್ಡಿ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದೊಳಗೆ ಮಳೆ ಆಗ್ತಾ ಇತ್ತು. ಆದರೂ ಕೂಡ ತಾವು ಅಂತ ಇದ್ರಿ, ಎಲ್ಲೋ ಕೆಲವರು ನೀರಾಡುವಂಥ ಮಳೆ ಆಗೇ ಇಲ್ಲ ಸರ್, ಇಲ್ಲಿ ತನಕ ಬರೇ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಒಳ್ಳೆ ಮಳೆ ಆಗ್ಯದ, ಚಲೋ ಅದಾವ ಬೆಳೆಗಳೆಲ್ಲ, ಆದ್ರೆ ನೀರಾಡುವಂಗ ಹಸಿ ಹಿಡಿದು ನೀರು ನೆಲದೊಳಗೆ ಇಳಿಯುವಂಥ ಒಂದು ಮಳೆ, ಹಳ್ಳ ಕೊಳ್ಳಗಳು ತುಂಬುವಂಥ ಒಂದು ಮಳೆ ಆಗಿಲ್ಲ ನಮ್ಮ ಭಾಗದೊಳಗೆ ಅನ್ನುವಂಥ ಒಂದು ಕೊರತೆ ಅನ್ನುವಂಥದ್ದನ್ನು ತಾವೆಲ್ಲರೂ ಎದುರಿಸ್ತಾ ಇದ್ರಿ ಅನ್ನುವಂಥ ಮಾತು ತಮ್ಮಿಂದ ತಿಳಿತಾ ಇತ್ತು. ಆದ್ರೆ ಈ ವಾರ ಏನಾಯಿತು ಅಂತಂದ್ರೆ ಬಹಳಷ್ಟು ಬದಲಾವಣೆಗಳು ವಾತಾವರಣದೊಳಗೆ ಆದು. ಒಂದು ಕಡೆ ಚಂಡಮಾರುತ ಬಂತು, ಇನ್ನೊಂದು ಕಡೆ ವಾಯುಭಾರ ಕುಸಿತಾಗಿ ಅನೇಕ ವಾತಾವರಣದ ಏರುಪೇರುಗಳಾಗಿ ನಾವು ಈ ವಾರ ಪೂರ್ತಿ ಹೆಚ್ಚು ಕಡಿಮೆ ಶನಿವಾರದಿಂದ ಇಲ್ಲಿ ತನಕನೂ ಮಳೆಯ ನಿರಂತರ ನರ್ತನವನ್ನ ನೋಡ್ತಾ ಇದ್ದೀವಿ. ಮತ್ತು ಈಗೂ ಸಹಿತ ಅದು ಇನ್ನ ಮುಂದುವರೆದದ ಅಂಥೇಳಿ ಹೇಳಬಹುದು. ಇಂಥ ಒಂದು ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ, ಹೆಚ್ಚು ಕಡಿಮೆ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಮಳೆಯಿಂದಾಗಿ ಅನಾಹುತಗಳು ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಂದು, ಅರಬ್ಬಿ ಸಮುದ್ರದೊಳಗ ಇದೇ ಸಮಯಕ್ಕೆ ಹಸ್ನಾ ಅನ್ನುವಂಥ ಒಂದು ಚಂಡಮಾರುತ ಬಂತು. ಅದರ ಬಗ್ಗೆ ಕೂಡ ನಾವು ಹೇಳಿದ್ವಿ. ಚಂಡಮಾರುತ ಏನು ಅರಬ್ಬಿ ಸಮುದ್ರದ ಈಶಾನ್ಯ ಭಾಗದೊಳಗೆ ಬೀಸ್ತು, ಅದು ಮುಂದುವರೆದು ಪಾಕಿಸ್ತಾನದಿಂದ ದಾಟಿ ಕೊಲ್ಲಿ ರಾಷ್ಟ್ರಗಳ ಕಡೆ ಹೋಯಿತು. ಅದರಿಂದ ಅನೇಕ ಕಡೆಗಳಲ್ಲಿ ಅನಾಹುತ ಆಗಿದೆ. ಅದರ ಪರಿಣಾಮ ನಮ್ಮ ಮೇಲೇನೂ ಆಗಲಿಲ್ಲ. ಆದ್ರೆ ನಮ್ಮಲ್ಲಿ ಆದಂಥ ಬೆಳವಣಿಗೆಗಳು, ಬಂಗಾಳ ಕೊಲ್ಲಿ ಒಳಗೆ ಏನು ಒಂದು ವಾಯುಭಾರ ಕುಸಿತ ಆಯಿತು, ಡಿಪ್ರೆಷನ್ ಆಯಿತು, ಅದರ ಪರಿಣಾಮವಾಗಿ ನಾವು ನಿರಂತರವಾಗಿ ಮಳೆಯನ್ನ ಪಡಿತಾ ಇದ್ದೀವಿ. ಇನ್ನು ಮಳೆ ನಿಲ್ತದೋ ಇಲ್ಲೋ ಅನ್ನುವಂಥ ಆತಂಕ ಕೂಡ ತಮ್ಮಲ್ಲಿ ಅದ. ಯಾವ ರೀತಿ ಮಳೆ ಸುರಿತು ಅಂತಂದ್ರೆ ಒಂದೊಂದೇ ದಿವಸ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದ್ದನ್ನು ನಾವು ನೋಡ್ತಾ ಇದ್ವಿ. ಏನು 29ನೇ ತಾರೀಕಿಗೆ ವಾತಾವರಣ ಬದಲಾವಣೆ ಆಯಿತು. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನು ಕೊಟ್ಟರು, ಬಂಗಾಳ ಕೊಲ್ಲಿ ಒಳಗೆ ಒಂದು ವಾಯುಭಾರ ಕುಸಿತ ಆಗುವಂತಹ ಸಂದರ್ಭದ ಅನ್ನುವಂಥದ್ದು. ಆಮೇಲೆ ಹಸ್ನಾ ಅನ್ನುವಂಥ ಒಂದು ಚಂಡಮಾರುತದ ಮಾರ್ಗದ ಬಗ್ಗೆ ಕೂಡ ಅವರು ಹೇಳಿದ್ರು. ಬಂಗಾಳ ಕೊಲ್ಲಿ ಒಳಗೆ ಆದಂಥ ವಾಯುಭಾರ ಕುಸಿತದ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗುವಂತಹ ಸೂಚನೆಯನ್ನ ಕೊಟ್ಟರು. ಹೀಗಾಗಿ ನಾವು ಮತ್ತೆ ತಮಗೆ ಪರಿಷ್ಕೃತ ಮುನ್ಸೂಚನೆಯನ್ನ ಕೊಟ್ವಿ. ಅದರ ಪ್ರಕಾರ ತಾವು ತಯಾರಾಗಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಅದರೊಳಗೆ ಇತ್ತು. ಬಹುತೇಕ ಆ ಒಂದು ಸೂಚನೆ ಏನದಲ್ಲ, ಇವತ್ತು ನಾವು ನೋಡಿದ್ರೆ ಮೊದಲೇ ಕೊಟ್ಟಿದ್ದು ತಮಗೆ ಬಹಳಷ್ಟು ಉಪಯೋಗ ಆಗ್ಯದ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಅನೇಕ ರೈತರು ಕೂಡ, ನಮ್ಮ ಸುತ್ತಮುತ್ತಲಿದ್ದಂತಹ ರೈತರು ಇದರ ಬಗ್ಗೆ ಸ್ಪಂದಿಸಿ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ. ಮತ್ತೆ ತಮ್ಮ ಸಂತೋಷವನ್ನು ಕೂಡ ಕೆಲವೊಂದು ಸಂದರ್ಭದೊಳಗ ವ್ಯಕ್ತ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಷ್ಟು ಭಾರಿ ಪ್ರಮಾಣದ ಮಳೆ ಆಗುವಂತಹ ಒಂದು ಸಂದರ್ಭದೊಳಗ ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಮತ್ತು ನಮ್ಮ ಯೋಜನೆಗಳನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತಾವು ಕಾಳಜಿ ವಹಿಸಿದ್ದೀರಿ ಮತ್ತು ಬೇರೆ ರೈತರಿಗೂ ಕೂಡ ತಾವು ತಿಳಿಸಿ ಹೇಳಿದ್ದೀರಿ. ಈ 2 ಬದಲಾವಣೆಗಳಿಂದ ನಮ್ಮಲ್ಲಂತೂ ಅದ್ಭುತವಾದಂತಹ ಮಳೆಯ ಪ್ರಮಾಣವನ್ನ ನೋಡಿದ್ವಿ. ಬಹುಶಃ ಈ ಸೀಸನ್ನೊಳಗೆ ಹೆಚ್ಚು ಕಡಿಮೆ ನಾವು ಸೆಂಚುರಿಯನ್ನ ನೋಡಿರಲಿಲ್ಲ. ಈ ಸಮಯದೊಳಗ ಸೆಂಚುರಿ ನೋಡಿದ್ವಿ. ಸೆಂಚುರಿಗಿಂತ ಹೆಚ್ಚಾದಂಥ ಮಳೆಯನ್ನು ಕೂಡ ನಾವು ನೋಡಿದ್ವಿ. ಅನೇಕರು ತಾವು ಉದ್ಗಾರ ತೆಗೆದ್ರಿ, ಸೆಂಚುರಿ ಅಲ್ಲ ಸರ್, ಇದು ಡಬಲ್ ಸೆಂಚುರಿ ಅನ್ನುವಂಥದ್ದು. ಎಲ್ಲೆಲ್ಲಿ ನೀರು ಹರಿದಿದ್ದಿಲ್ಲ, ಎಲ್ಲೆಲ್ಲಿ ಹಳ್ಳಗಳು ಹರಿದಿದ್ದಿಲ್ಲ, ಅಲ್ಲೆಲ್ಲ ತುಂಬಿ ಹರಿದು ಇಡೀ ಕಲಬುರಗಿ ಜಿಲ್ಲೆ ಅಷ್ಟೆಲ್ಲ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಎಲ್ಲ ಕಡೆ ಮಳೆಯ ಒಂದು ಸನ್ನಿವೇಶ ನಿರ್ಮಾಣ ಆಗಿ, ಹೌದಪ್ಪ, ನಿಜವಾದಂತಹ ಒಂದು ಮಳೆಗಾಲ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಈ ಸಂದರ್ಭದೊಳಗೆ ಆಯಿತು ಅಂತ ಹೇಳ್ಬೋದು. ಭರ್ಜರಿ ಮಳೆಯಿಂದಾಗಿ ನಮ್ಮ ಏನು ಕಾಗಿಣಾ ನದಿ ಇರ್ಬೋದು, ಕಮಲಾವತಿ ನದಿ ಇರ್ಬೋದು, ಗಂಡೂರಿ ಇರ್ಬೋದು, ಬೆಣ್ಣೆತೊರ ಎಲ್ಲ ನದಿಗಳಲ್ಲಿ ಪ್ರವಾಹ ಬಂದಿದ್ದರ ಚಿತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಸೇತುವೆಗಳು ಮುಳುಗಿ ಹೋದು, ಒಡ್ಡುಗಳು ಒಡೆದು ಹೋದು, ನೂರಾರು ಹಳ್ಳಿಗಳು ಇವತ್ತು ಜಲಾವೃತ ಆಗಿ ಬೆಳೆ ನಾಶ ಆದಂಥದ್ದನ್ನು ನೋಡ್ತಾ ಇದ್ದೀವಿ.
ಮನೆಗಳು ಕುಸಿದು ಹೋದದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಳ್ಳಿಗಳ ಸಂಪರ್ಕ ಕೂಡ ಇರಲಾರದಂಥ ಒಂದು ಪರಿಸ್ಥಿತಿ ಇವತ್ತು ನಾವು ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಈ ಪರಿಯ ಮಳೆ ಆಗ್ತದ ಅಂಥೇಳಿ ಒಂದು ಅಲರ್ಟ್ ಏನು ಕೊಟ್ಟಿದ್ರು. ಅದರ ಪರಿಣಾಮವಾಗಿ ಜಿಲ್ಲಾಡಳಿತ ಕೂಡ ಇದಕ್ಕೆ ಸ್ಪಂದಿಸಿ ಶಾಲೆಗಳಿಗೆ ರಜೆ ನೀಡುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡಿ ಇದರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವಲ್ಲಿ ಒಂದು ಪ್ರಯತ್ನವನ್ನು ಮಾಡಿತು ಅಂತ ಹೇಳ್ಬೋದು. ಎಲ್ಲ ಜಿಲ್ಲೆಗಳಲ್ಲಿ ಬಹುಶಃ ಈ ಒಂದು ಸೂಚನೆಯನ್ನ ನೀಡಲಾಗಿತ್ತು ಸಾರ್ವಜನಿಕರಿಗೆ. ಯಾಕಪ್ಪ ಅಂತಂದ್ರೆ 100 ಮಿಲಿಮೀಟರ್ನಷ್ಟು ಮಳೆ ಬರ್ತದ ಅಂತಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದ. ಅಂಥ ಒಂದು ಸಂದರ್ಭದೊಳಗೆ ಜಿಲ್ಲಾಡಳಿತಗಳು ಈ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವಂಥ ಒಂದು ಕೆಲಸ ಮಾಡಿದ್ದು ಸ್ತುತ್ಯಾರ ಅಂಥೇಳಿ ಹೇಳ್ಬೋದು. ತಾವೆಲ್ಲ ತಮ್ಮ ತಮ್ಮ ಊರುಗಳಲ್ಲಿ ಹೊಲಗಳಲ್ಲಿ ಆದಂಥ ಮಳೆಯ ಬಗ್ಗೆ ಮತ್ತು ಮಳೆಯ ಸನ್ನಿವೇಶದ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಧ್ವನಿ ಸಂದೇಶದ ಮೂಲಕ ಅದರ ಜೊತೆಗೆ ವಿಡಿಯೋಗಳನ್ನು ಕೂಡ ಮಾಡಿ ಕಳಿಸಿದ್ದೀರಿ. ಈಗ ತಮ್ಮ ಧ್ವನಿಯನ್ನ ಕೇಳಿ ಮತ್ತೆ ನಾವು ಮುಂದುವರಿಯೋಣಂತ. ಬಿಜಾಪುರ ಜಿಲ್ಲಾ ನಂದ್ರಿಯಲ್ಲಿ ಸರ್ ಭಾರಿ ಮಳೆ ನಡೆದು ಸರ್. ಈ ಸದ್ದ ಒಳ್ಳೆ ಮಳೆ ಬರ್ಲತ್ತು ಸರ್. ಒಂದು ತಾಸೈತೆ ಸರ್ ನಡೆದು. ಇನ್ನ ಇದು 3 ದಿವಸ ಅಂತ ಹೇಳಿ ಸರ್. ಸೋಮಶೇಖರ್ ಹೊಳ್ಳಿ ಅವ್ರು ಸರ್. ಎಲ್ಲ ಕಡೆ ಒಳ್ಳೆ ಮಳೆ ಆಗ್ಬೇಕು ಸರ್. ನಮ್ಮಲ್ಲಿ ನೀರು ಹಳ್ಳಿಗತ್ತ ಸರ್. ಚಿತ್ತಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಭೈರಾಮಡಿಗೆಯವರು ಮೆಸೇಜ್ ಕಳಿಸಿದ್ದಾರೆ. ತೆಂಗಳೆ ಒಳಗ ಗುರುವಾರ ರಾತ್ರಿ 11 ಗಂಟೆಯಿಂದ ಚಲೋ ಮಳೆ ಬರ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲಾ ನಂದ್ರಿಯಲ್ಲಿ ಸರ್ ಬಿಟ್ಟು ಬಿಡುದು ಮಳೆ ಬರುತ್ತೆ ಸರ್. 2ನೇ ತಾರೀಕಿಗೆ ಸರ್ ಸೋಮವಾರ ಸರ್ ಮುಂಜಾನೆ 6 ಗಂಟೆಗೆ ಚಲೋ ಸರ್ ಮಳೆ. ಒಟ್ಟು ಕಟ್ಟ ಇಲ್ಲ ಸರ್. ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕೂರು ಗ್ರಾಮದಿಂದ ಧರ್ಮಣ್ಣ ಹಂದಿಗರ್ ಅಂತ ಹೇಳಿಬಿಟ್ಟು ಮಾತಾಡ್ತಿರೋದು. ಮೇಘ ಸಂದೇಶ ಕಾರ್ಯಕ್ರಮ ಕೇಳುವ ನನ್ನೆಲ್ಲ ರೈತ ಮಿತ್ರರಿಗೂ ಹಾಗೂ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಡುವ ನಮ್ಮ ರೂಲಿ ಸೋಮಶೇಖರ್ ಸರ್ ಇವರಿಗೂ ಧನ್ಯವಾದಗಳು ನೀಡುತ್ತಾ, ಕಳೆದ 30ನೇ ತಾರೀಕು ಅಂದರೆ 30ನೇ ತಾರೀಕು 8ನೇ ತಿಂಗಳು 2024ರಂದು ಸಾಯಂಕಾಲ 8 ಗಂಟೆ 30 ನಿಮಿಷಕ್ಕೆ ಆರಂಭವಾದಂಥ ಮಳೆ ಬೆಳಗಾನ ಜಿಟಿ ಮಳೆ ಬಂತು ಸರ್. ಅದೇ ರೀತಿಯಾಗಿ ಮತ್ತೆ 31ನೇ ತಾರೀಕು ಸಾಯಂಕಾಲ 8 ಗಂಟೆಗೆ ಆರಂಭವಾದಂಥ ಮಳೆ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ಒಂದೇ ಸಮಯ ಸರ್. ಜಿರಿ ಒಂದು ತಾಸು ಬಿಡೋದು ಭಾರಿ ಮಳೆ ಬಂತು ಸರ್. ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ನಮ್ಮ ಹೊಲಗಳಿಗೆಲ್ಲ ಚೆನ್ನಾಗಿದೆ ಸರ್ ಮಳೆ. ಸರ್ ನಮಸ್ಕಾರ ಸರ್. ಆಲ್ಮೇಲ್ ತಾಲೂಕು ಕುಮಸಗಿಯಿಂದ ಅಶೋಕ್ ಬದ್ನಿಕಾಯಿಯವರು ಒಂದು ಸಂದೇಶವನ್ನ ಕಳಿಸಿ, ನಾವು ಏನು ಮಾಹಿತಿ ನೀಡಿದ್ವಿ, ಮುನ್ಸೂಚನೆ ನೀಡಿದ್ವಿ, ಮಳೆ ಬರ್ತದ ಈ 2-3 ದಿನಗಳಲ್ಲಿ ಅನ್ನುವಂಥದ್ದು. ಅದಕ್ಕೆ ಅವರು ತಮ್ಮಲ್ಲಿ ಈ ಸಮಯದೊಳಗೆ ಮಳೆ ಆಗಲಿ ಅಂಥೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಮಳೆ ಆದ್ರೆ ಬಹಳ ಚಲೋ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದೊಳಗೆ ಅವರ ಊರೊಳಗೆ ಒಳ್ಳೆ ಮಳೆ ಆಗಿರಬೇಕು ಅಂಥೇಳಿ ನಾವು ಅನ್ಕೋತೀವಿ. ಅವರಿಂದ ಮತ್ತೆ ಮೆಸೇಜ್ ಇಲ್ಲ. ಇಂಡಿ ತಾಲೂಕಿನಲ್ಲಿ ಆಸಂಗಿ ಗ್ರಾಮದ ಜೋರಾಗಿ ಮಳೆ ಬಂದಿದೆ. ಎನ್ ಗಣಕಲ್ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತೇವೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಎನ್ ಗಣಕಲ್ ಗ್ರಾಮದಲ್ಲಿ ಕಳೆದ ಮಂಗಳವಾರದಿಂದ ಸ್ವಲ್ಪ ಬಂದು 30ನೇ ತಾರೀಕಿನಿಂದ ಹಿಡಿದು 3ನೇ ತಾರೀಕುವರೆಗೂ ಒಂದೇ ರೀತಿ ಮಳೆಯನ್ನು ನಮ್ಮ ಊರಿನಲ್ಲಿ ಬರುತ್ತದೆ. ಎಲ್ಲ 4 ಹಳ್ಳ ಕೊಳಗಳನ್ನು ತುಂಬಿ ಹರಿತಿ ನಮ್ಮ ಊರಿನಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿವೆ. ಆದ್ರೆ ಈಗ ಹಸಿ ಜಾಸ್ತಿ ಆಗೋ ಸಂಭವ ಜಾಸ್ತಿ ಆಗಿದೆ. ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮಳೆ ಆಗಿದೆ. ಆದ್ರೆ ಸ್ವಲ್ಪ ಜಾಳಹಳ್ಳಿ ಭಾಗದಲ್ಲಿ ನಿಂಗದಳ್ಳಿ ಅಂತ ಗ್ರಾಮದಲ್ಲಿ ಕೆಲವೊಂದು ಸೇತುವೆಗಳು ಕಚ್ಚಿ ಹೋಗಿವೆ. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂತ ಹಾನಿಯನ್ನು ಸಂಭವ ಆಗಿಲ್ಲ. ನಮಗ ಮಳೆ ಪ್ರಮಾಣ ಹೇಳಿದ್ದು ಮಾಹಿತಿ ಒಳ್ಳೆ ಅನುಕೂಲಕರವಾಗುತ್ತದೆ ಅಂತ ನಮ್ಮ ಭಾವನೆ. ಏಕೆಂದ್ರೆ ನಮ್ಮಲ್ಲಿ ಇಷ್ಟು ಪ್ರಮಾಣ ಮಳೆ ಬೀಳ್ತದಂದ್ರೆ ದಾರಿಗಳಲ್ಲಿ ಹಳ್ಳಗಳನ್ನು ಅಡ್ಡಗಟ್ಟುವ ಸಂಭವ ಜಾಸ್ತಿ ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಅಲ್ಲಲ್ಲಿ. ಅದಕ್ಕೆ ನಾವು ರೈತರಿಗೆ ಮುನ್ನೆಚ್ಚರಿಕೆ ಕೊಡುವುದಕ್ಕೆ ನಮಗೆ ಒಳ್ಳೆ ಅನುಕೂಲಗಳಾಗ್ತವೆ. ಈ ತರ ಮಳೆ ಬರ್ತದಪ್ಪ ಜಾಸ್ತಿ ಆದ್ರೆ ನಿಮ್ಮ ಹೊಲದಲ್ಲಿ ಅಡ್ಡ ಕಟ್ಟಿ ನಿಮ್ಮನ್ನ ಹಳ್ಳ ಸೆಳವಿನ ಹತ್ತ ಒಯ್ಯುವ ಸಂಭವ ಆಗ್ತದ ಅಂತೇಳಿ ನಾವು ಮಾರ್ಗದರ್ಶನ ಮಾಡುವುದಕ್ಕೆ ಒಳ್ಳೆ ಅನುಕೂಲ. ಈಗ 40 ಮಿಲಿಮೀಟರ್ 30 ಮಿಲಿಮೀಟರ್ ಅಂತ ಮಳೆ ಗೊತ್ತಾದ್ರೆ ನಮಗೆ ಇಷ್ಟೇ ಮಳೆ ಬಂದ್ರೆ ಇಷ್ಟೇ ಹಳ್ಳಗಳನ್ನು ಬರ್ತಾವ ಅನ್ನೋದು ನಮಗೆ ಮಾಹಿತಿ ಇದೆ. ಜೋರಾದ ಮಳೆ ಬಂದಾಗ ಹಳ್ಳಗಳನ್ನು ಕಟ್ಟುತ್ತದೆ. ಅದಕ್ಕಾಗಿ ನಮಗೂ ಒಳ್ಳೆ ಇದು ಅನುಕೂಲಕರ. ನಮ್ಮ ಜಿಲ್ಲೆಯಲ್ಲಿ ಯಾವ ಅಂತ ಹಳ್ಳಗಳನ್ನು ಕಟ್ಟುವಂತ ಸ್ಥಿತಿ ಆಗಿಲ್ಲ. ನಮ್ಮ ಜಿಲ್ಲೆಯನ್ನು ಮೊದಲನೇ ಸ್ಥಾನ ಅಂದ್ರೆ ಗುಲ್ಬರ್ಗ 3ನೇ ಸ್ಥಾನ ಇದ್ದು 1ನೇ ಸ್ಥಾನಕ್ಕೆ ಬಂದು ಯಾದಗಿರಿ 2ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ ಅಂತ ನಮ್ಮ ಭಾವನೆ. ಎಷ್ಟು ತೇವಾಂಶ ಇದ್ರೆ ಬೆಳೆಗಳಿಗೆ ಅನುಕೂಲ, ಎಷ್ಟು ತೇವಾಂಶ ಹೆಚ್ಚಾದ್ರೆ ಬೆಳೆಗಳಿಗೆ ನಷ್ಟ ಆಗ್ತದೆ ಎಂಬುದು ಒಂದು ಮಾಹಿತಿ ಬರುತ್ತದೆ. ನಮಗೆ ಮಳೆ ಪ್ರಮಾಣ ಹೇಳುವುದು
ಒಳ್ಳೆಯದು. ಆದ್ರೆ ಈ ವಾರದಲ್ಲಿ ಇಷ್ಟು ಪ್ರಮಾಣ ಮಳೆ ಬಿದ್ದಂತ ಮತ್ತೆ ನಮಗೆ ರಿಪೀಟ್ ತಿಳಿಸೋದು ನಮಗೆ ಒಳ್ಳೆ ಅನುಕೂಲಕರವಾಗ್ತದೆ. ಈ ವಾರ 40 ಮಿಲಿಮೀಟರ್ ಹೇಳಿದ್ರೆ 50 ಮಿಲಿಮೀಟರ್ ಬಂದ್ರೆ ನಮ್ಗೆ ಜಾಸ್ತಿ ಹಸಿ ಆಗಿದೆ ಅಂತ ಅದಿಲ್ಲ ನಮಗೆ ತಿಳಿದು ಬರ್ತದೆ. 40 ಮಿಲಿಮೀಟರ್ ಹೇಳಿದ್ರೆ 20 ಮಿಲಿಮೀಟರ್ ಮಳೆ ಬಿದ್ದರೆ ನಮ್ಗೆ ಹಸಿ ಕರಿತೆ ಆಯ್ತು ಅಂತ ನಮ್ಗೆ ಅರ್ಥ ಆಗ್ತದೆ. ಅದು ವಾರದ್ದು ನಮಗೆ ರಿಪ್ಲೈ ಆಗ್ತಾ ಇದ್ರಿಂದ ನಮಗೆ ಒಳ್ಳೆ ಅನುಕೂಲಕರ. ನಾವು ಒಳ್ಳೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ನಮಗೆ ಒಂದು ಸದಾಕಾಲ ಅಂತ ನನ್ನ ಭಾವನೆ. ಸೋಮಶೇಖರ್ ಉಳಿಗೂ ಮತ್ತು ನಮ್ಮ ಆಕಾಶವಾಣಿ ಕೇಂದ್ರದ ಕೇಳುಗರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಬೈರಾಮಡಿಗೆಯವರು ಇನ್ನೊಂದು ಸಂದೇಶವನ್ನ ಕಳಿಸಿ ಮಳೆಯಾಗಿದ್ರ ಬಗ್ಗೆ ಭಾರಿ ಖುಷಿಯನ್ನ ವ್ಯಕ್ತ ಮಾಡಿದ್ದಾರೆ. ಒಂದು ಫೋಟೋ ಕೂಡ ಕಳಿಸಿದ್ದಾರೆ. ಹಳ್ಳ ಹರಿತಾ ಇರುವಂತಹ ಒಂದು ಚಿತ್ರ ಅದ. 100ಕ್ಕೆ 100 ಯಾಕ ಡಬಲ್ ಸೆಂಚುರಿ ಅಂತ ಹೇಳಿ ಹೇಳ್ಬೋದು ಸರ್ ಮಳೆ ಆಗಿದ್ದು ಅನ್ನೋದ್ರ ಬಗ್ಗೆ ಅವರು ಸಂತೋಷದಿಂದ ತಮ್ಮ ಸಂದೇಶವನ್ನ ನಮಗೆ ನೀಡಿದ್ದಾರೆ. ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಿನಿಂದ ಮಲ್ಲಿಕಾರ್ಜುನ ಸೊಲಪಾಟ ಮಾತಾಡ್ತೀನಿ ಸರ್. ಸರ್, ಈಗ ನೀವು ಹೇಳಿದ ಪ್ರಕಾರ ವಾರ ಪೂರ್ತಿ ಮಳೆ ಬಿದ್ದ ಸರ್, ಮತ್ತು ಭರ್ಜರಿ ಮಳೆ ಬಿದ್ದ ಸರ್. ಹಳ್ಳ ಕೊಳ್ಳಗಳು ಬರ್ತೀನೂ ಆಗ್ಯಾವ್ರಿ ಸರ್. ಚನ್ನಪಳ್ಳಿ ಡ್ಯಾಮಲ್ಲಿಂದ ಗೇಟಲ್ಲಿಂದ ನೀರನ್ನು ಹರಿಸಲಾಗತ್ತೆ ಸರ್, ನೀರು ಬಿಡ್ಲತ್ತಾರ ಸರ್. ಈಗ ನಮಗೆ ಏನಂದ್ರೆ ಸರ್, ಈ ವಾರ ಮಳೆ ಬಿದ್ದಿದ್ದ ಪ್ರಾಬ್ಲಮ್ ಅಲ್ಲಿ ನಮಗೆ ಉದ್ದು ಹೆಸರು ಕೈಗೆ ಬಂದಿಲ್ಲ ಸರ್. ಇನ್ನ 8 ಎಕರೆ ಉದ್ದಾದ್ರಿ ಸರ್ ಹೊಲದಾಗ. 100ಕ್ಕೆ 50% ಮೊಳಕೆ ನಾಟ್ಯಾವ ಸರ್. ಇನ್ನೊಂದು 50%ದಾಗ 30% ಕಾಯಿ ಸುಲ್ದು ನೋಡಿದ್ರೆ ಒಳಗೂ ಗುಗುರಿ ಆಗ್ಯಾವ್ರಿ ಸರ್ ಬೀಜ. ಇನ್ನೊಂದು 20% ಉಳಿದದ ಸರ್. ಅವನ್ನ ಮನೆಗೆ ಹತ್ತಾವನ ಅಂತ ಲೆಕ್ಕ ಇಟ್ಕೊಂಡಿದ್ದಾರೆ ಸರ್. ವೆದರ್ ರಿಪೋರ್ಟ್ ಪ್ರಕಾರ, ಹವಾಮಾನ ಇಲಾಖೆ ಪ್ರಕಾರ, ಡೈಲಿ ಹಂಟ್ ಪ್ರಕಾರ ಚೆಕ್ ಮಾಡ್ತಾನೆ ಸರ್. ಸೆಪ್ಟೆಂಬರ್ 7-8 ಮಳೆ ತೋರಿಸ್ಲತ್ತಾನ್ರಿ ಸರ್. ಅದು ಯಾವುದೋ ಒಂದು ಚಂಡಮಾರುತ ಅಲ್ಲಿ ವಾಯುಭಾರ ಕುಸಿತಲಿಂದಲ್ಲಿ ಮುಂದಿನ ದಿನಗಳಲ್ಲಿ 6-7ನೇ ತಾರೀಕು ಇನ್ನೊಂದು ಬಂಗಾಳ ಕುಳಿ ವಾಯುಭಾರ ಕುಸಿತ ಅಂತ ಕಸಿ ತೋರಿಸ್ಲತ್ತ ಸರ್. ಹೆಚ್ಚಿನ ರೈತರು ಉದ್ದ ಹೆಸರು ಬೆಳ್ಕೊಂಡು ಕುಂತಿದ್ದೇವ್ರಿ ಈ ವರ್ಷ. ಸೋಯಾಬೀನ್ ಜರ ಕಮ್ಮಿ ಮಾಡಿ ಕಸು ಉದ್ದ ಹೆಸರು ಪೂರಾ ಗುಲ್ಬರ್ಗ ಬೀದರ್ ಹೆಚ್ಚಿನ ಉದ್ದೆ ಹಾಕ್ಯಾರಿ ಈ ವರ್ಷ ಉದ್ದ ಹೆಸರು. ಈಗ ಅದು ಮಾರ್ಕೆಟ್ದಾಗನು ರೇಟು ಇದ್ದೊಟ್ಟು ಚಲೋನೇ ಅದ್ರಿ ನಮ್ಮ ಬೀದರ್ ಭಾಗಕ್ಕೆ. ಆಟೋ ಹೆಚ್ಚು ಕಡಿಮೆ ಬೆಳಿ ಬಂದು ನಮ್ಮ ಕೈಗೆ ಏನ ಜರ ಹತ್ತು ಕಸಿ ಲೆಕ್ಕ ಇಟ್ಕೊಂಡಿದ್ದಾರೆ. ಸಾಲ ಸೋಲ ಮಾಡಿ ಲಾಗೋಡಿ ಮಾಡಿ ಕಸಿ 1 ಎಕರೆಗೆ 4,000ರಿಂದ 4,500 ರೂಪಾಯಿ ರಾಶಿ ಮಾಡೋ ಕೂಡ್ಲಕ್ಕೆ ಖರ್ಚು ಹೊಂಟದ್ರಿ ಸರ್. ಒಂದು ಹೆಚ್ಚು ಕಡಿಮೆ 50,000 ರೂಪಾಯಿ ಲಾಸ್ ಹೊಂಟೈತ್ರಿ ಸರ್. ಈಗ ಓಟೆಲ್ಲ ಮಾಡಿ ಎಲ್ಲ ಮಾಡಿದನ್ ಬಿ ಹೆಚ್ಚು ಕಡಿಮೆ 1 2 ರೂಪಾಯಿ ಮಾಲ್ ಅದನ್ ಬಿ 50,000 ಹೋಗಿ 1.5 ಲಕ್ಷ ರೂಪಾಯಿ ಉಳಿತಾ ರೈತರದ ಅಂದ ಕಸಿ ಪರಿಸ್ಥಿತಿ ಲೆಕ್ಕೈತ್ರಿ ಸರ್. ಈಗ 1.5 ಲಕ್ಷ ಅಲ್ರಿ ಸರ್, 1.5 ರೂಪಾಯಿನೂ ಇರೋದಂಗೆ ಆಗಿದ್ರಿ ಪಾಳಿ ರೈತರದಕ್ಕೆ. ಈಗ ಏನಾಗಿದ್ರಿ ಸರ್, ಈಗ ಉದ್ದಿ ಹೆಸರು ಎಲ್ಲ ಹೊಲದಾಗ ನೋಡಿದ್ರು ಹೆಂಗಾದ್ರಿ ಸರ್. ದಸರಿ ಹಬ್ಬಕ್ಕೆ 9 ದಿನದ ದೇವ್ರ ಮುಂದೆ ಬೀಜ ಹಾಕಿ ಮೊಳಕೆ ನಾಡ್ತಾ ನೋಡ್ರಿ ಸರ್, ಆ ಟೈಪ್ ಆಗಿದ್ರೆ ಹೊಲದಾಗ್ರಿ ಇವತ್ತಿನ ಪರಿಸ್ಥಿತಿ ಸರ್. ಅಷ್ಟು ಮೊಳಕೆ ಬಂದ ನೋಡ್ರಿ ಸರ್. ಅದನ್ನ ಇವತ್ತಿಂದ ಏನು 674 ಮೇಘ ಸಂದೇಶ ಆಯ್ತು ನೋಡ್ರಿ ಸರ್. ರೈತರದ ಏನು ಲೆಕ್ಕ ಆದ್ರಿ ಸರ್, ಇವತ್ತಿನ ಇದ್ರ ಮ್ಯಾಗ ಲೆಕ್ಕ ಇಟ್ಕೊಂಡಿದ್ದೇವ್ರಿ ಸರ್. ಇಲ್ಲ ಸರ್, ಇವತ್ತು ನೀವು ಹೇಳಿದ್ಬಿಟ್ರಿ ಅಂತ ತಿಳ್ಕೊರಿ ಮೇಘ ಸಂದೇಶಾಗ. ನಿಮ್ಮ ಪುಣ್ಯಲಿಂದ ನಾವು ಉಳಿಲತ್ತಿದ್ದೇವ್ರಿ ಸರ್. ಯಾಕಂದ್ರೆ ಸರ್, ಅವು ಇನ್ನ ಕೊಯ್ದು ಕುಪ್ಪಿ ಇಟ್ಟು ಕಸಿ ರೊಕ್ಕ ಹಾಳಾಗೋದಕ್ಕಿನ್ನ ಅದು ಇಟ್ಟು ಒಂದ್ ಕಡೆ ಹೊಲದಾಗೆ ಬೆಳಿ ಹೋಲತ್ತದ್ರಿ. ಅದು ಒಂದು ಉಳಿತಾಯನೇ ರೀ ನಮಗೆ. ಯಾಕಂದ್ರೆ ಈಗ ಎಕ್ಕರಕ್ಕೆ 4,000-5,000 ರೂಪಾಯಿ ಕೊಟ್ಟು ಕಸಿ ಕೊಯ್ಸಿ ಕುದಿಸಿ ತಂದು ಹೊರ ಕುಪ್ಪಿ ಇಕ್ಕದನ್ನ ಎಲ್ಲ ಸರ್. ಅವು ಬುಸರ್ಗಟ್ಟೆ ಅಲ್ಲೇ ಹೋಗ್ಯಾವ್ರಿ ಸರ್. 4 ದಿನ ಆಯ್ತು ರೀ ಕುಪ್ಪಿ ಇಟ್ಟು. ನಾವು ಕೊಂಡಂಪಳ್ಳಿ ತಕ ಮನೆ ಹೋಗಿನ್ರಿ ಸರ್. ಕೊಂಡಂಪಳ್ಳಿ, ಸೊಲೆಪೇಟ್, ನಿಡುಗುಂದಿ, ಪಂಚನಪಳ್ಳಿ, ದಸ್ತಾಪುರ, ಸಿಂಹದಿಲ್ಲ ಹಿಡಿದು ನಮ್ಮ ಏರಿಯಾಕ್ಕೆ ಎಲ್ಲ ಹೆಸರು ಉದ್ದು ಬಂದವ್ರಿ ಸರ್. ಎಲ್ಲರೂ 3-3 ಎಕರೆ 4-4 ಎಕರೆ ಕೊಯ್ದು ಕಸಿ ಹೊಲದಾಗೆ ಮೆದಿಯವ್ರಿ ಸರ್. ಇವತ್ತೇನು ಹೇಳ್ತೀನಿ ನೋಡ್ರಿ ಸರ್, ನೀವು 674ನೇ ಸಂಚಿಕೆ ಮಂಗಳವಾರ 6:50 ಕೃಷಿ ರಂಗದಾಗ ಇದ್ರ ಮ್ಯಾಗ ನಮ್ಮದು ಭರವಸೆ ಅದು ಇವತ್ತಿನ ಲೆಕ್ಕ ನೋಡ್ರಿ ಸರ್ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಕ್ಕಲ್ಕೋಟ್ ತಾಲೂಕು ಕರ್ಜಿಯಿಂದ ರವಿ ನಿಂಬಾಳ್ ಅವರು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಈಗೇನು ತಾವು ಸೊಲ್ಲಾಪುರ ಜಿಲ್ಲೆಗೆ ಮುನ್ಸೂಚನೆ ಕೊಟ್ಟಿದ್ರಿ, ಅದರ ಪ್ರಕಾರ ನಮಗ ಒಳ್ಳೆ ಮಳೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನ ಅವರು ನಮಗ ನೀಡಿದ್ದಾರೆ. ಆಕಾಶವಾಣಿ ಕೇಂದ್ರಕ್ಕೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ರೈತೈಷಿಗಳಾದ ಡಾಕ್ಟರ್ ಸೋಮಶೇಖರ್ ಸರ್ಗೆ ಎಲ್ಲ ನಮ್ಮ ರೈತರ ಪರವಾಗಿ ನಮಸ್ಕಾರಗಳು ತಿಳಿಸುತ್ತಾ, ಸರ್, ನಾನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಕಟಮಾರಿ ಗ್ರಾಮದಿಂದ ವೀರಂಗೌಡ ಸರ್ ಮಾತಾಡ್ತಿರೋದು. ಸರ್, ನೀವು ಕಳೆದ ಸಂಚಿಕೆಯಲ್ಲಿ ಮಳೆಯ ವಾತಾವರಣ ಬಗ್ಗೆ ಎಲ್ಲ ರೈತರಿಗೆ ಮುಟ್ಟುವಾಗಿ ಹೇಳಿದಿರಿ ಸರ್. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಥವಾ ರಾಯಚೂರು ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ವರ್ಷಧಾರೆ ಆಗಿದೆ ಸರ್. ಎಲ್ಲ ರೈತರಿಗೆ ಬಹಳ ಖುಷಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸರ್. ಆದರೆ ಅತಿ ಮಳೆಯಿಂದ ತೇವಾಂಶ ಬಹಳವಾಗಿದೆ ಸರ್. ಎಲ್ಲ ರೈತರು ಬಹಳ ಬಳಲ್ತಾ ಇದ್ದಾರೆ ಸರ್. ಯಾಕಂದ್ರೆ ನಾವು ನೋಡಿದ್ವಿ ಸರ್, ರಾಯಚೂರು ಜಿಲ್ಲೆಯಲ್ಲಿ ಅಥವಾ ರಾಯಚೂರು ತಾಲೂಕಿನಲ್ಲಿ ನಮಗೆ ಕಳೆದ ದಿನಗಳಲ್ಲಿ ಬಹಳ ಮಳೆಯ ಕೊರತೆಯನ್ನು ಎದುರಿಸಿದ್ವಿ ಸರ್. ಆದರೆ ಈಗ ಎಲ್ಲ ರೈತರಿಗೆ ಮಳೆಯ ಒಂದು ತೇವಾಂಶ ಬಹಳ ಹೆಚ್ಚಾಗಿದೆ ಸರ್. ಅದರಿಂದ ಹತ್ತಿಯಲ್ಲಿ ಅಥವಾ ಮೆಣಸಿನಕಾಯಿ ಗಿಡ ಕೊಳೆಯುವ ಒಂದು ಪರಿಸ್ಥಿತಿ ಉಂಟಾಗ್ತಿದೆ ಸರ್. ಯಾಕಂದ್ರೆ ಈ ವಾರ ನಮಗೆ ಬಿಸಿಲಿನ ವಾತಾವರಣ ಇದ್ದರೆ ನಮಗೆ ಎಲ್ಲ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಹವಾಮಾನ ಹೇಗೆ ವರ್ತನೆ ಮಾಡುತ್ತೆ ಅದಕ್ಕೆ ನಾವು ಎಲ್ಲ ರೈತರು ಸಜ್ಜಾಗಿರಬೇಕು ಸರ್. ಹಾಗೆ ನಮ್ಮ ಮಟಮಾರಿ ಗ್ರಾಮದಲ್ಲಿ ಉತ್ತಮ ಮಳೆ ಆಗಿದೆ ಸರ್. ಈಗ
65ರಿಂದ 75 ದಿನಗಳ ನಂತರ ಬೆಳೆ ಇದೆ ಸರ್ ಹತ್ತಿಯಲ್ಲಿ. ಈಗ ಕಾಯಿ ಕಟ್ಟುವಂತ ತೇವಾಂಶ ಬಹಳ ಮುಖ್ಯವಾಗಿತ್ತು. ಈಗ ನಮ್ಮ ತೇವಾಂಶದಿಂದ ಎಲ್ಲ ಕಾಯಿ ಕಟ್ಟುವ ಹಂತದಲ್ಲಿದೆ ಸರ್. ಮತ್ತೆ ಈ ವಾರ ಹೇಗಿರುತ್ತೆ ಇದರ ಬಗ್ಗೆ ಮತ್ತು ನೆಕ್ಸ್ಟ್ ನಾವು ಮುಂದಿನ ಏನು ಕೃಷಿ ಚಟುವಟಿಕೆ ಮಾಡಿಕೊಳ್ಳಬೇಕೆಂದು ಈ ವಾರ ನಾವು ಕಾಯ್ತಾ ಇದ್ದೇವೆ ಸರ್. ಇಷ್ಟೇ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ ಸರ್, ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕಬುದೂರು ಗ್ರಾಮದಿಂದ ಧರ್ಮಣ್ಣ ಹಂಬಿಗರ್ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದು. 30ನೇ ತಾರೀಕು 8ನೇ ತಿಂಗಳು 2024 ಆರಂಭವಾದಂತಹ ಮಳೆ ಇವತ್ತು ಏನಪ್ಪಾ ಅಂತಂದ್ರೆ 3ನೇ ತಾರೀಕು ಬೆಳಗಿನ ಜಾವ 6 ಗಂಟೆವರೆಗೂ ಒಂದೇ ಸಾವನೆ ಸುರಿದಿದೆ ಸರ್. ಮಳೆ 4 ದಿನ 5 ದಿನ ಕಂಟಿನ್ಯೂ ಸುರಿದಿದೆ ಸರ್. ನಮ್ಮ ಕಡೆ ಮಳೆ ಭಾರಿ ಮಳೆ ಆಗಿದೆ, ಸಂಪೂರ್ಣವಾದಂತ ದಶೆ ಆಗಿದೆ. ಮುಂದಿನ ಮಳೆಗಾಲ ಇನ್ನೂ ಒಂದು 8-10 ದಿನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತಾ ಇದೆ, ಒಳ್ಳೆ ಮಳೆ ಸರ್. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ಮಳೆ ಬಗ್ಗೆನೇ ನಾವು ಚರ್ಚೆ ಮಾಡುವಂತಹ ಒಂದು ಸಂದರ್ಭದೊಳಗೆ ಇಡೀ ದೇಶದೊಳಗ ಮಳೆಯ ಆಟೋಟೋಪ ಈ ವಾರ ನಡೀತು ಮತ್ತು ಈಗೂ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಬಂಗಾಳ ಕೊಲ್ಲಿ ಒಳಗೆ ಆದಂತಹ ವಾಯುಭಾರ ಕುಸಿತದಿಂದಾಗಿ ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ಬಹಳಷ್ಟು ದೊಡ್ಡ ನುಕ್ಸಾನಾಗಿದೆ. ಅದರ ಜೊತೆಗೆ ಒಡಿಶಾದೊಳಗ ಕೂಡ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿದೆ. ಆಂಧ್ರದೊಳಗ ಸುಮಾರು 4.5 ಲಕ್ಷ ಜನ ಬಾಧಿತರಾಗಿದ್ದಾರೆ. ಸರ್ಕಾರ ಪರಿಹಾರ ಕ್ಯಾಂಪ್ಗಳ ಸ್ಥಾಪನೆ ಮಾಡಿ ಪುನರ್ವಸತಿ ಮಾಡಿದೆ ಮತ್ತು ಪ್ರವಾಹಗಳಲ್ಲಿ ಸಿಲುಕಿಕೊಂಡಂತಹ ಜನರಿಗೆ ಒಂದು ಆಸರೆಯಾಗಿ ನಿಂತಿದೆ ಅಂತ ಹೇಳ್ಬೋದು. ತೆಲಂಗಾಣದೊಳಗ 100 ಹಳ್ಳಿಗಳ ಸಂಪರ್ಕ ಕಡಿತ ಆಗಿದೆ, ಭಾರಿ ಬೆಳೆ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. 1000 ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ಸಾಕಷ್ಟು ನಷ್ಟ ಆಗಿದೆ. ಅದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ವೆ ಮಾಡಿ ಸರ್ಕಾರಕ್ಕೆ ತಿಳಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತದೆ. ಹಿಮಾಚಲ ಪ್ರದೇಶದೊಳಗ, ಉತ್ತರಾಖಂಡದೊಳಗ, ಗುಜರಾತದೊಳಗ, ಮಹಾರಾಷ್ಟ್ರದೊಳಗ, ಕಾಶ್ಮೀರದೊಳಗ ಎಲ್ಲ ಕಡೆ ಮಳೆಯ ಆಟಾಟೋಪ ನಡೆದು ಯಾವ ರೀತಿ ಮಳೆ ನಷ್ಟವನ್ನ ಉಂಟು ಮಾಡಬಹುದು ಅನ್ನೋದನ್ನ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ನಮಗ ತೋರಿಸ್ತಾ ಇದೆ. ನಿಸರ್ಗದ ವಿಕೋಪ ಇಲ್ಲಿ ನಾವು ಈ ವಾರ ಇಡೀ ನಮ್ಮ ಹೆಚ್ಚು ಕಡಿಮೆ ದೇಶದೊಳಗೆ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಿಂದಿನ ದಿನಗಳಲ್ಲಿ ಕೇರಳದೊಳಗೆ ಯಾವ ರೀತಿಯಾದಂಥ ಒಂದು ರುದ್ರ ನರ್ತನ ನಡೀತು ಅದನ್ನೆಲ್ಲ ನಾವು ನೋಡಿದ್ವಿ. ಅದು ನೆನಪು ಹಾರೋದಕ್ಕಿಂತ ಮೊದಲೇ ಇಂಥ ಮಳೆಯ ಆಟೋಟೋಪ ಆರ್ಭಟವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಬಹುಶಃ ಈ ಮಳೆಗಾಲದೊಳಗೆ ಇನ್ನೂ ಇಂಥವು ನಮಗೆ ನೋಡೋದಕ್ಕೆ ಸಿಗ್ತದೇನೋ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಏನು ನಾವು ನಿಸರ್ಗಕ್ಕೆ ಉಪಚಾರ ನೀಡಿವಿ, ಅದೇ ಉಪಚಾರವನ್ನು ಅದು ನಮಗೆ ತಿರುಗಿ ಮರಳಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ವಿಚಾರ ಕಾಕತಾಳೀಯ ಏನೋ ಅಂಥೇಳಿ ಅನಿಸ್ತದ. ಈ ಸಲ ಏನು ಬಂದಂಥ ಚಂಡಮಾರುತ ಅರಬ್ಬಿ ಸಮುದ್ರದೊಳಗೆ ಏನು ಬಂತು, ಹೆಸರು ಹಸ್ನಾ ಅಂಥೇಳಿ. ಹಸ್ನಾ ಅಂತಂದ್ರೆ ನಗಬೇಡ ಅನ್ನುವಂಥದ್ದು. ಚಂಡಮಾರುತಗಳು ಬಂದು ವಾಯುಭಾರ ಕುಸಿತಾಗಿ ಏನು ಪರಿಸ್ಥಿತಿ ನಿರ್ಮಾಣ ಆಗ್ಯದ, ಆ ಪರಿಸ್ಥಿತಿಯ ಮೂಲಕ ನಮಗೆ ನಿಸರ್ಗ ಏನು ಹೇಳ್ತಾ ಇದೆ ಅಂತಂದ್ರೆ ನೀನು ನಗಬೇಡ. ಅದರಿಂದ ಆದಂಥ ಅನಾಹುತದಿಂದಾಗಿ ನಾವು ನಗುವಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲ ಅನ್ನುವಂಥ ಒಂದು ಸಂಗತಿಯನ್ನ ಏಕದಮ್ ಸೂಚ್ಯವಾಗಿ ಈ ನಿಸರ್ಗ ನಮಗೆ ಹೇಳ್ತಾ ಇರೋದನ್ನ ನಾವು ಗಮನಿಸಬೇಕು. ಹಸ್ನ ಅಂತಂದ್ರೆ ಹಿಂದಿಯೊಳಗೇನು ನಗಬೇಡ್ರಿ ಅಂಥೇಳಿ, ಹಸ್ನ ಮನಾಹೆ ಅನ್ನುವಂಥದ್ದು. ಅದು ಆ ಚಂಡಮಾರುತಕ್ಕೆ ಕೊಟ್ಟಂಥ ಹೆಸರು ಕಾಕತಾಳಿ ಇರ್ಬೋದು. ಆದ್ರೆ ಈ ಪರಿಸ್ಥಿತಿ ಏನದ, ಈ ಸನ್ನಿವೇಶ ಏನದ, ಇದು ನಮಗೆ ಅದನ್ನೇ ಹೇಳ್ತಾ ಇದೆ. ನಾವು ಎಲ್ಲರೂ ನಗುವುದಕ್ಕಂತೂ ಸಾಧ್ಯ ಇಲ್ಲಲ್ಲ ಈ ಸಂದರ್ಭದೊಳಗೆ. ಇದು ಎಲ್ಲೆಲ್ಲಿ ಅನಾಹುತಗಳು ಉಂಟಾಗ್ಯಾವ ಅಲ್ಲೆಲ್ಲ ನೋವು ತುಂಬಿದಂಥ ಒಂದು ಸನ್ನಿವೇಶ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಿಸರ್ಗದ ಪ್ರಕೋಪದಿಂದಾಗಿ ನಾವು ಅಸಹಾಯಕರಾಗಿದ್ದರೂ ಸಹಿತ ಈ ಒಂದು ಮುನ್ಸೂಚನೆಯಿಂದಾಗಿ ಈ ನುಕ್ಸಾನ ಆಗುವಂಥದ್ದನ್ನು ತಪ್ಪಿಸಿಕೊಂಡು ಅದನ್ನು ಎದುರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಆದರೂ ಕೂಡ ಇಂಥ ಸಂದರ್ಭದೊಳಗೆ ಸಾಕಷ್ಟು ನಾವು ಮತ್ತೆ ಪುನರ್ವಸತಿ ಕಲ್ಪಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನಗಳನ್ನು ನಾವು ಮಾಡಲೇಬೇಕಾಗ್ತದೆ. ಅದಕ್ಕೆ ಎದುರಿಸುವಂಥ ಒಂದು ಶಕ್ತಿಯನ್ನು ನಾವು ಈಗ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಆತ್ಮೀಯರೇ, ಭಾರತೀಯ ಹವಾಮಾನ ಇಲಾಖೆಯವರು ಈ ವರ್ಷ ಉತ್ತಮ ಮಳೆ ಅನ್ನುವಂಥ ಒಂದು ಸೂಚನೆಯನ್ನು ನಮಗೆ ಕೊಟ್ಟಿದ್ರು. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದೊಳಗೆ ನಾವು ಹೆಚ್ಚಿನ ಮಳೆಯನ್ನು ಪಡಿಬಹುದು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಈಗ ಒಂದು ವರದಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಆಗಸ್ಟ್ 28ರ ತನಕ ಅಂದ್ರೆ ಬಹುತೇಕ 3 ತಿಂಗಳು ಮಾನ್ಸೂನ್ ಇಲ್ಲಿ ತನಕ ಬಂದದ. 3 ತಿಂಗಳು ಅವಧಿ ಒಳಗೆ ಮುಂಗಾರು ಯಾವ ರೀತಿ ಮಳೆಯನ್ನು ಸುರಿಸಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಅದ. ಅದನ್ನ ನಾವು ನೋಡೋಣ. ಪೂರ್ವ ಮತ್ತು ಈಶಾನ್ಯ ಭಾರತದೊಳಗೆ ಇಲ್ಲಿ ತನಕ ಆದಂಥ ಮಳೆ 936.9 ಮಿಲಿಮೀಟರ್ನಷ್ಟು, ಆದ್ರೆ ಆಗಬೇಕಾಗಿದ್ದು 1054 ಮಿಲಿಮೀಟರ್ನಷ್ಟು.
ಇಲ್ಲಿ ಕೊರತೆ ಆಗಿದೆ. ಈಶಾನ್ಯ ಭಾಗದೊಳಗೆ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. 11% ಕೊರತೆ ಅದ. ವಾಯವ್ಯ ಭಾರತದೊಳಗೆ ಆದಂಥ ಮಳೆ 480 ಮಿಲಿಮೀಟರ್ನಷ್ಟು ಆಗಬೇಕಾಗಿದ್ದು 472 ಮಿಲಿಮೀಟರ್ನಷ್ಟು. ಅಂದರೆ ಇಲ್ಲಿ ಹೆಚ್ಚಿನ ಮಳೆ ಆಗಿದೆ. 2% ಹೆಚ್ಚಿನ ಮಳೆ ವಾಯವ್ಯ ಭಾರತದೊಳಗೆ ಆಗಿದೆ. ಮಧ್ಯ ಭಾರತದ ಬಗ್ಗೆ ಹೇಳಬೇಕು ಅಂತಂದ್ರೆ 902 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ. ಆಗಬೇಕಾದಂಥ ಮಳೆ 771 ಮಿಲಿಮೀಟರ್ನಷ್ಟು ಇಲ್ಲಿ ತನಕ ಆಗಬೇಕಾಗಿತ್ತು. ಅಂದ್ರೆ 17% ಮಳೆ ಹೆಚ್ಚಿಗೆ ಆಗ್ಯದ ಮಧ್ಯ ಭಾರತದೊಳಗೆ. ಇನ್ನು ದಕ್ಷಿಣ ಭಾರತದೊಳಗೆ 635.7 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ. ಆಗಬೇಕಾದಂಥ ಮಳೆ 540.3 ಮಿಲಿಮೀಟರ್ನಷ್ಟು ಈ ಅವಧಿ ಒಳಗೆ. ಅಂದ್ರೆ 18% ಮಳೆ ಹೆಚ್ಚಿಗೆ ಆಗ್ಯದ ದಕ್ಷಿಣ ಭಾರತದೊಳಗೆ. ದೇಶದ ಒಟ್ಟಾರೆ ಮಳೆಯ ಸನ್ನಿವೇಶ ನೋಡಬೇಕಾಯಿತು ಅಂತಂದ್ರೆ ಆದಂಥ ಮಳೆ 725.7 ಮಿಲಿಮೀಟರ್ನಷ್ಟು. ಆಗಬೇಕಾದಂಥ ಮಳೆ 679.5 ಮಿಲಿಮೀಟರ್ನಷ್ಟು. 7% ಮಳೆ ಇಲ್ಲಿ ತನಕ ಅಂದ್ರೆ 3 ತಿಂಗಳ ಅವಧಿ ಒಳಗೆ ಆದಂಥ ಮಳೆ. ಬಹುತೇಕ 75% ಮುಂಗಾರು ಇಲ್ಲಿ ತನಕ ಆಗಿದೆ. ಇನ್ನು ಮುಂದುಳಿದಿದ್ದು ಇನ್ನು 25% ಮುಂಗಾರು ಉಳಿದದ. ಆ ಅವಧಿ ಒಳಗೆ ಉಳಿದಂಥ ಮಳೆ ಆಗಬೇಕು. ಈಗ ನೋಡ್ರಿ, ಇಲ್ಲಿ ತನಕ 679 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ ಅಂತಂದ್ರೆ ಸುಮಾರು 680 ಮಿಲಿಮೀಟರ್ ಅಂತ ಹಿಡ್ಕೊಳ್ರಿ. ಅಷ್ಟು ಮಳೆ ಈ ದೇಶದೊಳಗೆ ಇಲ್ಲಿ ತನಕ ಆಗಿದೆ. ಆಗಬೇಕಾಗಿದ್ದೆಷ್ಟು ನಮ್ಮ ಮನ್ಸೂನ್ ಹಂಗಾಮಿನೊಳಗೆ ಅಂತಂದ್ರೆ 890 ಮಿಲಿಮೀಟರ್ನಷ್ಟು. 890 ಮಿಲಿಮೀಟರ್ನಷ್ಟು ಆಗಬೇಕು. ಆಗಿದ್ದು 680 ಮಿಲಿಮೀಟರ್ನಷ್ಟು. ಅಂದ್ರೆ ಇನ್ನ ನಮಗೆ 210 ಮಿಲಿಮೀಟರ್ನಷ್ಟು ಮಳೆ ಬೇಕಾಗಿದೆ. ಇನ್ನೂ 25% ಅವಧಿ ಅದ. ಹೆಚ್ಚು ಕಡಿಮೆ ಈಗ ಸೆಪ್ಟೆಂಬರ್ ತಿಂಗಳೇನು ಉಳಿದದ, ಆ ಸೆಪ್ಟೆಂಬರ್ ತಿಂಗಳು ಉಳಿದಂಥ ಅವಧಿ ಒಳಗೆ 210 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ತನಕ ಮಾನ್ಸೂನ್ ಭಾಳ ಉತ್ತಮವಾಗಿ ವರ್ತನೆ ಮಾಡ್ಯದ ಅಂತ ಹೇಳಿ ಹೇಳ್ಬೋದು. ನಡುವ ಕೊರತೆ ಇದ್ರೂ ಕೂಡ ಆ ಕೊರತೆಯನ್ನು ಈಗ ತುಂಬಿಕೊಂಡದ ಅಂತ ಹೇಳಿ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ 210 ಮಿಲಿಮೀಟರ್ ದಾಟೋದೇನು ನಮಗೆ ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ ಅನ್ನುವಂಥ ವಿಚಾರ ಇಲ್ಲದ. ತಮಗೆಲ್ಲ ಗೊತ್ತಿರಬಹುದು, ಜಾಗತಿಕ ವಿದ್ಯಮಾನಗಳೇನದಾವೆ. ಎಲ್ನಿನೋ ಅನ್ನುವಂಥ ಒಂದು ವಿದ್ಯಮಾನ, ಅದ್ರ ಜೊತೆಗೆ ಲಾನಿನಾ ಅನ್ನುವಂಥ ಒಂದು ವಿದ್ಯಮಾನದ ಬಗ್ಗೆ ಕೂಡ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಎಲ್ನಿನೋ ಈಗ ತಟಸ್ಥವಾಗ್ಯದ ಪೆಸಿಫಿಕ್ ಮಹಾಸಾಗರದೊಳಗೆ. ಆ ಎಲ್ನಿನೋ ಅನ್ನುವಂಥದ್ದು ಅಂದ್ರೆ ಉಷ್ಣ ನೀರಿನ ಪ್ರವಾಹ ಏನದ ಅದು ನಿಧಾನವಾಗಿ ಕಡಿಮೆ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಇದು ತಟಸ್ಥ ಆಗಿರ್ತದ. ಈ ಮಾನ್ಸೂನ್ ಮುಗಿ ತನಕನೂ ಅದು ತಟಸ್ಥ ರೀತಿಯೊಳಗೆ ಇರ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಲಾನಿನಾ ಇನ್ನು ಮುಂದಿನ ದಿನಗಳಲ್ಲಿ ಚುರುಕಾಗುವಂಥ ಸಾಧ್ಯತೆಗಳು ಅದಾವ. ಆದರೂ ಕೂಡ ಈ ಮಾನ್ಸೂನ್ ಮುಗಿಬೇಕು, ಅಲ್ಲಿ ತನಕ ನಾವು ಕಾಯೋಣ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇವು ನಮಗೆ ಮಳೆ ಬಗ್ಗೆ ಆಶಾ ಭಾವನೆಯನ್ನು ಮೂಡಿಸುವಂಥ ವಿದ್ಯಮಾನಗಳು ಅಂಥೇಳಿ ಹೇಳ್ಬೋದು. ಈಗಂತೂ ಸದ್ಯದ ಮಟ್ಟಿಗೆ ತಾವು ಮಳೆ ಸಾಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಸಾಕಷ್ಟು ಕೆಲಸಗಳದಾವ. ಕೊಯ್ಲು ಮಾಡುವಂಥ ಕೆಲಸ ನಿಂತದ. ಅನೇಕ ಕಡೆಗಳಲ್ಲಿ ಈ ಮಳೆಯಿಂದಾಗಿ ಬೆಳೆಗಳು ನೀರೊಳಗೆ ನಿಂತವ. ಆ ನೀರನ್ನು ನಾವು ಹೊರಗೆ ಹಾಕಿ ಯಾವಾಗ ಹೊಲವನ್ನು ಆರುವಂಗೆ ಮಾಡ್ತೀವೋ ಅನ್ನುವಂಥ ಒಂದು ಆತುರದೊಳಗಿದ್ದೀರಿ. ಇನ್ನು ಯಾರ್ಯಾರು ಕೊಯ್ಲು ಮಾಡಿರಿ, ಮುಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ತಾವು ಅನುಕೂಲ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರದೊಳಗೂ ಕೂಡ ತಾವು ಇದ್ದೀರಿ. ಈ ಸಂದರ್ಭದೊಳಗೆ ನಮ್ಮ ರೈತರು ಏನು ಎಚ್ಚರಿಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಜೇವರ್ಗಿ ತಾಲೂಕು ರದ್ದೇವಾಡಿಗೆಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಬೇಸಾಯ ತಜ್ಞರಾಗಿರುವಂಥ ಡಾಕ್ಟರ್ ಬಿ ಮಲ್ಲಪ್ಪ ಅವರು ಕೆಲವು ಸೂಚನೆಗಳನ್ನು ತಮಗೆ ಕೊಡ್ತಾ ಇದ್ದಾರೆ. ನಮ್ಮ ರೈತರು ಹೆಚ್ಚಾದಂತಹ ಮಳೆ ನೀರಿನ ಸಂದರ್ಭದೊಳಗೆ ಯಾವ ರೀತಿ ಉಪಚಾರ ಮಾಡಬೇಕು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ಈಗ ನೋಡಿ, ಅತಿ ಹೆಚ್ಚು ಮಳೆ ಬರ್ಲಾಕತೈತಿ. 3 ದಿನ 4 ದಿನ ಪ್ರಿಡಿಕ್ಷನ್ ಇರೋದ್ರಿಂದ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೆಳೆಗಳಲ್ಲಿ ಈ ಸದ್ದ ನಿಂತಿರ್ತಕ್ಕಂಥ ನೀರೇನಿರ್ತದಲ್ಲ ಬೆಳೆಗಳಲ್ಲಿ, ಒಡ್ಡಿನ ಬಾಜು ಹೊಲದಲ್ಲಿ ಎಲ್ಲೂ ತಗ್ಗು ಪ್ರದೇಶ ಅಂತಲ್ಲಿ ನೀರು ನಿಂತಲ್ಲಿ ಬೆಳೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರ ಒಂದು ಬಸಿಗಾಲಿಯ ಮುಖಾಂತರ ನಿಂತಂತ ನೀರನ್ನು ಹೊರಗಡೆ ಹಾಕಿದ್ರೆ ಏನಾಗುತ್ತಂತಂದ್ರ ಇರ್ತಕ್ಕಂಥ ಬೆಳೆಯನ್ನು ಉಳಿಸ್ಲಿಕ್ಕೆ ಸಹಾಯ ಆಗ್ತದ. ಮತ್ತ ಹೆಚ್ಚಿಗೆ ನೀರು ನಿಂದಿರಲಾರದ ಪ್ರದೇಶದಲ್ಲಿ ಬೆಳೆ ನಿಂತಕ್ಕಂಥ ಸಾಲಿನಲ್ಲಿ ಏನಾದ್ರೂ ನೀರು ನಿಂತ್ರೆ, ಈಗ ಸಾಲೆಲ್ಲ ಏನ್ ಮಾಡ್ತೀವಿ ಅಂತಂದ್ರ ಬೆಳೆಗಳಲ್ಲಿ 10 ಮೀಟರ್ ಅಂತರದಲ್ಲಿ ನೀವು ಒಂದು ಮಡಿಕೆ ಸಾಲು ತೆಗೆದು 1 ಫೂಟಿನ ಅಂತರ ಮಡಿಕೆ ಸಾಲನ್ನು ತೆಗೆದು ಅಲ್ಲಿಂದ ನೀರನ್ನು ಹೊರಹಾಕುವಂಥದ್ದು ಏನಾದ್ರು ನೀವು ಮಾಡಿದ್ರೆ ಏನಾಗುತ್ತಂತಂದ್ರ ಎಷ್ಟೇ ಮಳೆ ಬಂದರೂ ಕೂಡ ಅದು ನೀರು ಬಸಿದು ಹೋಗೋದ್ರಿಂದ ಏನಾಗುತ್ತಂದ್ರ ನಿಮ್ಮ ಬೆಳೆಗಳ ಬೇರುಗಳ ಉಸಿರಾಟದ ತೊಂದರೆ ಆಗದೇನೆ
ಬೇರಿಗೆ ಯಾವುದೇ ಥರದ ಕೊಳೆ ಆಗದೇನೆ ಮತ್ತು ಶುಭ್ರವಾಗಿ ಇರ್ತಕ್ಕಂಥ ನ್ಯೂಟ್ರಿಯೆಂಟನ್ನು ಹೀರ್ಕೊಂಡು ಬೆಳೆ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತೈತಿ. ಅದಕ್ಕೋಸ್ಕರ ಈ ಥರ ಫಸ್ಟ್ ಬಸಿಗೆ ಮುಖಾಂತರ ನಿಂತಂಥ ನೀರನ್ನು ಹೊರಗಡೆ ಹಾಕ್ಬೇಕು. ಎರಡನೇದು ಏನು ಮಾಡ್ಬೇಕಂದ್ರೆ ಸಾಲುಗಳಲ್ಲಿ 10 ಮೀಟ್ರಿಗೆ ಒಂದು ಬದುವನ್ನು ತೆಗೆದು ಅಥವಾ ಮಡಿಕೆ ಸಾಲನ್ನು ತೆಗೆದು ನೀರನ್ನು ಹೊರ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಬೆಳೆಗಳನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ತೊಗರಿ ಮೊದಲೇ ನೀರಿಗೆ ಅತ್ಯಂತ ಸಸೆಪ್ಟೇಬಲ್. ಅದಕ್ಕೆ ನೀರು 1 ದಿವಸ 2 ದಿವಸ 3ನೇ ದಿವಸಕ್ಕೆ ನೀರು ನಿಂತೀವಿ ಅಂತಂತಂದ್ರೆ ತೊಗರಿ ಬೆಳೆ ಹಾಳಾಗಂತ ಚಾನ್ಸಸ್ ಭಾಳ ಇರ್ತದೆ. ಪ್ರಮುಖವಾಗಿ ಅಂತಂದ್ರೆ ರೋಗಗಳು, ಬೇರು ಕೊಳೆಯುವಂಥ ರೋಗ ಬರ್ತೈತಿ. ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಏನು ಪೋಷಕಾಂಶಗಳು ಬರ್ತಾವಲ್ಲ, ಪೋಷಕಾಂಶಗಳಂತ ಹೀರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತೈತಿ. ನಿಷ್ಕ್ರಿಯ ರೂಟ್ ಏನು ಬೇರು ಅಂತ ಏನು ಹೇಳ್ತೀವಲ್ಲ, ಈ ಬೆಳೆಗಳಿಗೆ ಬೇರು ಹೀರಿಕೊಳ್ಳುವಂಥ ಶಕ್ತಿ ಕಡಿಮೆ ಆಗ್ತೈತಿ. ಇಂಥ ಸಮಯದಲ್ಲ ಬೇರು ಕೊಳೆ ರೋಗ ಬರ್ತೈತಿ. ಕೊಳೆ ರೋಗ ಬರೋದ್ರಿಂದ ಪೈಟಪ್ತೋರ ವಿಲ್ಟ್ ಅಂತ ಹೇಳ್ತೀವಿ. ಈ ಥರ ರೋಗ ಬಂತಂತಂದ್ರೆ ಇಮ್ಮಿಡಿಯೇಟ್ ಆಗಿ ರೈತ ಬಾಂಧವ್ರು ಏನು ಮಾಡ್ಬೇಕಂದ್ರೆ ಸಾಪು ಅಥವಾ ಮ್ಯಾಂಕೋಜಿಬ್ ಸಾಪ್ ಅಂತ ಹೇಳ್ತೀವಲ್ಲ, ಸಾಪ್ ಅನ್ನೋದನ್ನ 2 ರಿಂದ 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಕಾಂಡಕ್ಕೆ ಬಿಡಬೇಕು. ಕಾಂಡಕ್ಕೆ ನೀವು ಬೇರು ತೊಯ್ಯಂಗ ಏನಾದರೂ ಸಿಂಪಡಣೆ ಮಾಡಿದ್ರೆ ಖಂಡಿತವಾಗಿ ಅದು ರಿಕವರ್ ಆಗ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ಈಗ ನ್ಯೂಟ್ರಿಯೆಂಟ್ ಪೋಷಕಾಂಶಗಳು ಇರಿಸಿಕೊಳ್ಳುವಂಥ ಶಕ್ತಿ ಕಡಿಮೆ ಆಗಿರ್ತೈತಿ. ಅವಾಗ ಅದಕ್ಕೆ ನ್ಯೂಟ್ರಿಯೆಂಟ್ ಬೇಕಾಗ್ತದ. ಈಗ ಅತಿ ಹೆಚ್ಚು ಮಳೆ ಆಗೋದ್ರಿಂದನೂ ಸ್ಟ್ರೆಸ್ ಆಗ್ತೈತಿ, ಅತಿ ಕಡಿಮೆ ಮಳೆ ಆಗೋದ್ರಿಂದ ಹಸಿ ಅಭಾವದಿಂದನೂ ಸ್ಟ್ರೆಸ್ ಆಗ್ತೈತಿ. ಅದಕ್ಕೆ ಬೇರೆ ನಿಷ್ಕ್ರಿಯ ಆಗೋದ್ರಿಂದ ಕುಂಠಿತ ಆಗ್ತದೆ ಬೆಳವಣಿಗೆ ಆಗಿರ್ಬೋದು, ಅಥವಾ ಅದ್ರದ್ದು ಏನು ರಿಯಾಕ್ಷನ್ಸ್ ಪ್ಲಾಂಟ್ಗಳಲ್ಲಿ ಇರ್ತಕ್ಕಂಥ ಏನು ಪೋಷಕಾಂಶಗಳು ಹೀರಿಕೊಳ್ಳುವಂಥ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಸಿಂಪಡಣೆ ತಗೋಬೇಕು. ಇಮಿಡಿಯೇಟ್ ಆಗಿ ಈ ಮಳೆ ಏನು ಕಡಿಮೆ ಆಗ್ತೈತಲ್ಲ, ಕಡಿಮೆ ಆದ ನಂತರ ಸ್ವಲ್ಪ ಬಿಸಿಲು ಬಿದ್ದ ನಂತರ ಈಗ 19 ಅಂತೇಳಿ ಸಾರಜನಕ ಮತ್ತು ರಂಜಕ ಪೋಷಕ ಅಂತ ಗೊಬ್ಬರ ಸಿಗ್ತೈತಿ. ಆ ಗೊಬ್ಬರನ ಏನ್ ಮಾಡ್ಬೇಕಂತಂದ್ರ 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ ಮಾಡಕ್ಕಂತ ಕೆಪಾಸಿಟಿ ಡೈರೆಕ್ಟ್ ಆಗಿ ಬೇರು ನಿಷ್ಕ್ರಿಯ ಆಗಿರೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೀರಿಕೊಳ್ಳುವಂಥ ಶಕ್ತಿ ಕಡಿಮೆ ಆಗಿರ್ತೈತಿ. ನೀವು ಎಲೆಗಳ ಮುಖಾಂತರ ಕೊಟ್ರಿ ಅಂತಂದ್ರ ಆಟೋಮೆಟಿಕ್ ಆಗಿ ಇದು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಹಂಗಾಗಿ ನಿಮ್ಮ ಬೆಳೆ ಏನು ಇರ್ತದಲ್ಲ ನಾರ್ಮಲ್ ಆಗಿ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರ್ತೈತಿ. ಬಟ್ ಅತಿಯಾಗಿ ನೀರು ನಿಂತು ಬೇರೆ ಹೋಯ್ತು ಅಂತಂತಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ನೀರು ತೆಗೆದ್ರಿ ನೀವು ಇಮಿಡಿಯೇಟ್ ಅಂದ್ರೆ ಸ್ಟ್ರೆಸ್ ಆಗಿರ್ತೈತಿ. ಅದು ಬೆಳೆ ಮತ್ತೆ ನಾವು ಪಡ್ಕೋಬೇಕಂತಂದ್ರೆ ಈ ತರ ನೀವು ಸ್ಪ್ರೇ ಮಾಡಿ ಅಥವಾ ಈ ತರ ನೀವು ಯಾವ್ದು ರೋಗ ವಿಲ್ಟ್ ಬಂತಂತಂದ್ರೆ ಆ ತರ ಮಾಡ್ಬೋದು. ಈಗ ತೊಗರಿಯಲ್ಲಿ ಹೆಚ್ಚಾಗಿ ಈಗ ಏನ್ ಬರಕತ್ತದ ಅಂದ್ರೆ ಕಾಂಡ ಮಚ್ಚೆ ರೋಗ ಅಂತ ಬರ್ತಾ ಇದೆ. ಕಾಂಡ ಮಚ್ಚೆ ರೋಗ ಅಂತ ಬರ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದನ್ನು ಕೂಡ ನಿಂತಲ್ಲಿ ಅದೇ ಹಸಿ ಹೆಚ್ಚಾಗೋದ್ರಿಂದ ಕಾಂಡು ಮಚ್ಚೆ ರೋಗ, ಈಗ ಬೇರು ಕೊಳೆ ಆಗಿರ್ಬೋದು, ಪೈಟೋಪ್ತರ ಆಗಿರ್ಬೋದು, ಅಥವಾ ಕಾಂಡು ಮಚ್ಚೆ ರೋಗ ಆಗಿರ್ಬೋದು, ಇವು ಏನಂತಂದ್ರೆ ಹಸಿ ಹೆಚ್ಚಾಗೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದ್ರ ಶಕ್ತಿ ಜಾಸ್ತಿ ಆಗ್ತೈತಿ. ಈಗ ನಾವು ಯಾವಾಗ್ಲೂ ನೋಡ್ರಿ ಒಳ್ಳೆ ಊಟ ಮಾಡಿ ದಷ್ಟಪುಷ್ಟವಾಗಿ ಇದ್ವಿ ಅಂತಂತಂದ್ರೆ ನಮಗೆ ರೋಗ ಬಂದ್ರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಇರ್ತೈತಿ. ಬೆಳೆಗಳಲ್ಲಿ ಕೂಡ ಅಷ್ಟೇ, ದಷ್ಟಪುಷ್ಟವಾಗಿ ಬೆಳೆ ಚೆನ್ನಾಗಿತ್ತು ಅಂತಂತಂದ್ರೆ ತಡ್ಕೊಳ್ಳುವಂಥ ಶಕ್ತಿ ಇರ್ತದೆ. ಈ ಅತಿಯಾಗಿ ಮಳೆ ಬಂದು ಹಸಿ ಆಗಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಹೀರ್ಕೊಳ್ಳುವಂಥ ಶಕ್ತಿ ಕಡಿಮೆ ಆದ್ರಿಂದ ಬೆಳೆಯಲ್ಲಿರ್ತಕ್ಕಂಥ ತಾಕತ್ತು ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಈ ರೋಗಗಳು ಡಾಮಿನೇಟ್ ಮಾಡ್ತಾವೆ. ಅದಕ್ಕೆ ನಾವು ಈ ತರ ಕಾಂಡಕ್ಕೆ ಮಚ್ಚೆ ರೋಗ ಬಂತಪ್ಪ ಅಂದ್ರೆ ಬೇರಿನ ಮೇಲೆ ಈಗೇನು ಕಾಂಡದ ಮುಖಾಂತರ ಏನಂತ ಬಿಡಿ ಬಿಡಿ ಬೂದು ಕಲರ್ ಬರ್ತೈತಿ. ಹಂಗ್ ಬಂತಂತಂದ್ರೆ ರೈತರು ರಿಡೋಮಿಲ್ MZ ಅಂತ ಬರ್ತೈತಿ, 3 ಗ್ರಾಮ್ 1 ಲೀಟರ್ಗೆ ಹಾಕಿ ಬೆಳೆಯ ಕುತ್ತಿಗೆ ಭಾಗದಿಂದ ನೀವು ಏನಾದರೂ ಸಿಂಪರಣೆ ಮಾಡಿ ಬೇರನ್ನು ತೊಯ್ಯಂಗ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿ ಇದರಿಂದ ಕೂಡ ನಮ್ಮ ರೈತ ಬಾಂಧವರು ಪರಿಹಾರ ಕಂಡ್ಕೋಬಹುದು, ಮತ್ತೆ ಬೆಳೆ ಚೆನ್ನಾಗಿ ಬರ್ತೈತಿ. ಡಾಕ್ಟರ್ ಪಿ ಮಲ್ಲಪ್ಪ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರನ್ನು ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 8660581988 ಈ ನಂಬರನ್ನು ಸಂಪರ್ಕ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ತಾವು ಮಾರ್ಗದರ್ಶನ ಪಡ್ಕೊಳ್ಬಹುದು. ಆತ್ಮೀಯರೇ, ಈಗ ಹುಬ್ಬ ಅಂದ್ರೆ ಪೂರ್ವ ಮಳೆಯ ಅವಧಿ ನಡೆದದ. ಆಗಸ್ಟ್ 30ನೇ ತಾರೀಕಿಗೆ ಇದರ ಪ್ರವೇಶ ಆಗಿತ್ತು. ಅವಧಿ ಸೆಪ್ಟೆಂಬರ್ 13 ತನಕನೂ ಇರ್ತದ. ಈ ಸಲ ಹುಬ್ಬಿ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೈಋತ್ಯ ಮುಂಗಾರು ಈ ಸಮಯದೊಳಗೆ ದುರ್ಬಲ ಆಗ್ತದ ಅನ್ನುವಂಥ ಮಾತು ಕೂಡ ಈ ಸಂದರ್ಭದೊಳಗದ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಮತ್ತು ಉತ್ತಮ ಮಳೆ ಕೂಡ ಆಗಬಹುದು ಅನ್ನುವಂಥ ವಿಚಾರದ. 3 ಮತ್ತು 4ನೇ ಚರಣಗಳಲ್ಲಿ ಬಯಲು ಸೀಮೆಯೊಳಗೆ ಬಿಸಿಲಿನ ತಾಪ ಹೆಚ್ಚಾಗಬಹುದು. ವಾಯವ್ಯ ಭಾರತದೊಳಗೆ ಚಂಡಮಾರುತದ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆ ಹುಬ್ಬಿ ಮಳೆಯ ಸಂದರ್ಭದೊಳಗೆ ಅದ. ಆತ್ಮೀಯರೇ, ಈ ಹುಬ್ಬಿ ಮಳೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತನಕ ಏನು ಮಧ್ಯಮ ಪ್ರಮಾಣದ ಮಳೆ ಅನ್ನುವಂಥ ಏನು ವಿಚಾರದ, ಬಹುಶಃ ಈ ಸಲ ಸ್ವಲ್ಪ ನಾವು ಹೆಚ್ಚಿನ ಮಳೆಯನ್ನೇ ಈ ಸಂದರ್ಭದೊಳಗೆ ಪಡೆದಿವಿ ಅಂಥೇಳಿ ಹೇಳ್ಬೋದು. ಮತ್ತು ವಾಯವ್ಯ ಭಾರತದೊಳಗೆ ಚಂಡಮಾರುತದ ಸಾಧ್ಯತೆ ಇದೆ ಅನ್ನುವಂಥ ಮಾತು. ಈಗ ನಾವು ಚಂಡಮಾರುತದ ಬಗ್ಗೆ ಮಾತಾಡಿದೀವಿ.
ಹಸ್ನಾ ಅನ್ನುವಂಥ ಒಂದು ಚಂಡಮಾರುತ ಈಗಾಗಲೇ ಬಂದು ಹೋಗ್ಯದ. ಮತ್ತು ಈ ಒಂದು ಸೂಚನೆ ಕೂಡ ಈ ಸಂದರ್ಭದೊಳಗೆ ನಮಗೆ ಎದ್ದು ಕಾಣಿಸುವಂಥದ್ದು. ಇನ್ನು ತಾರೀಖುಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಪ್ಟೆಂಬರ್ 4, 6, 7, 9, 10, 12 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. 4, 6, 7, 9, 10, 12 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 4ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 10 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ಈ ಸಮಯದೊಳಗ ನಮಗ ನೋಡೋದಕ್ಕೆ ಸಿಗ್ತಾವ. ಕೆಲವು ಕಡೆ ಮಳೆ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅಂತಂದ್ರೆ ಮಳೆಯ ಪ್ರಮಾಣ ಈ ವಾರ ಕಡಿಮೆ ಅದ ಅನ್ನೋದನ್ನ ಗಮನಿಸಬೇಕು. ಆದರೆ ಒಂದು ಸೂಚನೆಯನ್ನ ಹವಾಮಾನ ಇಲಾಖೆಯವರು ಕೊಡ್ತಾ ಇದ್ದಾರೆ. ಇದರೊಳಗ ಬದಲಾವಣೆ ಆಗಬಹುದು. ಈ ವಾತಾವರಣದೊಳಗ ಬದಲಾವಣೆ ಈ ವಾರ ಕೂಡ ಆಗಬಹುದಾಗ್ಯದ. ಅದು ಕೂಡ ಹೆಚ್ಚು ಕಡಿಮೆ ಶನಿವಾರದ ನಂತರ. ಯಾಕೆ ಅಂತಂದ್ರೆ ವಾಯವ್ಯ ಬಂಗಾಳ ಕೊಲ್ಲಿ ಒಳಗ 5ನೇ ತಾರೀಕು ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಇಲಾಖೆಯವರು ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ವಾಯುಭಾರ ಕುಸಿತ ಆಗುವಂತಹ ಸಂದರ್ಭ ಅದ 5ನೇ ತಾರೀಕು ಅಂತ ಹೇಳಿ. ಒಂದ್ ವೇಳೆ ಹಂಗ ಆಯ್ತು ಅಂತಂದ್ರ ಅದರ ಪರಿಣಾಮಗಳು ಏನೇನಾಗ್ತಾವ ಅನ್ನೋದನ್ನ ಅದು ಆದ ನಂತರ ಏನು ಇಲಾಖೆಯವರು ಹೇಳ್ತಾರ ಅದರ ಪ್ರಕಾರ ನಾವು ತಮಗ ಸೂಚನೆ ಕೊಡ್ತೀವಿ. ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆದ ನಂತರ ಎಲ್ಲೆಲ್ಲಿ ಏನೇನಾಗ್ತದ ಅನ್ನುವಂಥ ಒಂದು ಸೂಚನೆಯನ್ನ ಅವರು ಕೊಟ್ಟೇ ಕೊಡ್ತಾರ. ಈಗ ಹೆಂಗ ವಾಯುಭಾರ ಕುಸಿತ ಆಯ್ತು ಮೊನ್ನೆ ಬಂಗಾಳ ಕೊಲ್ಲಿ ಒಳಗ, ಅದರ ಪರಿಣಾಮದಿಂದ ನಮ್ಮಲ್ಲಿ ಮಳೆ ಆಗಿದ್ದನ್ನ ನಾವೀಗಾಗಲೇ ಅನುಭವಿಸಿವಿ. ಅದೇ ರೀತಿಯಾಗಿ ಏನು ವಾಯುಭಾರ ಕುಸಿತ ಆದ ನಂತರ ಸೂಚನೆ ಕೊಟ್ಟಿದ್ರು ಆ ಸೂಚನೆಯನ್ನು ನಾವು ನಿಮಗೆ ತಲುಪಿಸಿದೀವಿ. ಅದೇ ರೀತಿಯಾಗಿ 5ನೇ ತಾರೀಕು ಒಂದು ವೇಳೆ ಅಂಥ ಒಂದು ಸೂಚನೆ ಬಂತು ಅಂತಂದ್ರೆ ನಾವು ತಮಗ ಅದರ ಬಗ್ಗೆ ಪರಿಷ್ಕೃತ ವರದಿಯನ್ನು ಕೂಡ ನೀಡ್ತೀವಿ ಅನ್ನೋದನ್ನ ತಾವು ಗಮನಿಸಬೇಕು. ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಈಗ ಮೊದಲಿನ 1-2-3 ದಿನಗಳು ಏನದಾವ ಅಂಥ ಮಳೆ ಏನಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಅಂಥ ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಮಳೆಯ ಪ್ರಮಾಣ ಇಲ್ಲ. ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನೋದನ್ನ ಗಮನಿಸಬೇಕು. ಈ 5ನೇ ತಾರೀಕು ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದರ ಪರಿಣಾಮಗಳು ಏನಾಗ್ತಾವ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ಮಳೆಯ ಪ್ರಮಾಣ ಎಷ್ಟದ ಅನ್ನೋದನ್ನ ನಾವು ಗಮನಿಸೋಣ ಅಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 60%, ಗುರುವಾರ 5ನೇ ತಾರೀಕು 80%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂಥ ಒಂದು ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗ ಒಟ್ಟು ಸುಮಾರು 38 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬೇಕು ಅನ್ನುವಂಥ ನಿರೀಕ್ಷೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 5ನೇ ತಾರೀಕು 85%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ 90% ಅನ್ನುವಂಥ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 37.9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 5ನೇ ತಾರೀಕು 70%, ಶುಕ್ರವಾರ 6ನೇ ತಾರೀಕು ಅಲ್ಲದೆ ರವಿವಾರ 8ನೇ ತಾರೀಕು 80%, ಶನಿವಾರ 7ನೇ ತಾರೀಕು 75%, ಸೋಮವಾರ 9 ಮತ್ತು ಮಂಗಳವಾರ 10 ಈ 2 ದಿವಸ 90% ಅನ್ನುವಂಥ ಸೂಚನೆ ಅದ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ. ಒಟ್ಟು ಒಂದು ವಾರದ ಅವಧಿಯೊಳಗೆ ರಾಯಚೂರು ಜಿಲ್ಲೆ ಒಳಗ 44.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ
5ನೇ ತಾರೀಕು 85, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 13.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 55ರಷ್ಟು, ಗುರುವಾರ 5ನೇ ತಾರೀಕು 85, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 25.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 60ರಷ್ಟು, ಗುರುವಾರ 5ನೇ ತಾರೀಕು 75, ಶುಕ್ರವಾರ 6, ಶನಿವಾರ 7, ಈ 2 ದಿವಸ 85, ರವಿವಾರ 8ರಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗೆ ಒಟ್ಟು 42.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 40ರಷ್ಟು, ಗುರುವಾರ 5ನೇ ತಾರೀಕು 60, ಶುಕ್ರವಾರ 6 ಮತ್ತು ಶನಿವಾರ 7, ಈ 2 ದಿವಸ 75, ರವಿವಾರ 8ನೇ ತಾರೀಕು 80, ಸೋಮವಾರ 9 ಮತ್ತು ಮಂಗಳವಾರ 10, ಈ 2 ದಿವಸ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಅತಿ ಕಡಿಮೆ ಮಳೆಯನ್ನ ನಾವು ನೋಡಬಹುದು. 10.3 ಮಿಲಿಮೀಟರ್ನಷ್ಟು ಮಳೆ ಈ ವಾರದ ಅವಧಿಯೊಳಗ ಬಳ್ಳಾರಿ ಜಿಲ್ಲೆ ಒಳಗ ಆಗುವಂಥ ನಿರೀಕ್ಷೆ ಮಾಡಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 60ರಷ್ಟು, ಗುರುವಾರ 5ನೇ ತಾರೀಕು 85, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಒಟ್ಟು 21.9 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 65ರಷ್ಟು, ಗುರುವಾರ 5ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 41.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಇನ್ನು ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 65ರಷ್ಟು, ಗುರುವಾರ 5, ಶುಕ್ರವಾರ 6, ಈ 2 ದಿವಸ 85, ಶನಿವಾರ 7ರಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗ ಒಂದು ವಾರದ ಅವಧಿಯೊಳಗ 36.8 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದು. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ರಾಯಚೂರು ಜಿಲ್ಲೆ ಈ ಸಲ ನಂಬರ್ 1 ಸ್ಥಾನದೊಳಗದ 44.4 ಮಿಲಿಮೀಟರ್ನಷ್ಟು ಮಳೆ ಈ ವಾರ ರಾಯಚೂರು ಜಿಲ್ಲೆ ಒಳಗ ಆಗುವಂಥ ನಿರೀಕ್ಷೆ ಅದ. 2ನೇ ನಂಬರ್ ಯಾದಗಿರಿ ಜಿಲ್ಲೆಗೆ ಹೋಗ್ತದ 42.6 ಮಿಲಿಮೀಟರ್ನಷ್ಟು ಯಾದಗಿರಿ ಜಿಲ್ಲೆ ಒಳಗ ನಿರೀಕ್ಷೆ ಮಾಡಬಹುದು. 3ನೇ ಸ್ಥಾನ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ 41.8 ಮಿಲಿಮೀಟರ್ನಷ್ಟು ನಿರೀಕ್ಷೆ ಅದ. 4ನೇ ನಂಬರ್ ಕಲಬುರಗಿ ಜಿಲ್ಲೆಗೆ 38.5 ಮಿಲಿಮೀಟರ್ನಷ್ಟು. ಆನಂತರ ಬೀದರ್ ಜಿಲ್ಲೆ 37.9 ಮಿಲಿಮೀಟರ್ನಷ್ಟು, ಜಹೀರಾಬಾದ್ 36.8, ಕೊಪ್ಪಳ 25.3, ಬಾಗಲಕೋಟ್ 21.9, ವಿಜಯಪುರ 13.5 ಮತ್ತು ಬಳ್ಳಾರಿ 10.3 ಮಿಲಿಮೀಟರ್ನಷ್ಟು ಮಳೆ ಈ ವಾರ ನಿರೀಕ್ಷೆ ಮಾಡಬಹುದು. ಆದ್ಮೇಲೆ ಈ ಪ್ರಮಾಣ ಇಷ್ಟೇ ಉಳಿಲಿಕ್ಕಿಲ್ಲ ಅನ್ನುವಂಥ ಸೂಚನೆ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ತಮಗ ಸೂಚನೆ ಕೊಟ್ಟಂಗ ಏನು ವಾಯುಭಾರ ಕುಸಿತ ಆಗುವಂಥ ಒಂದು ಸೂಚನೆ ಅದ, ಅನುಮಾನ ಅದ. 5ನೇ ತಾರೀಕು ಒಂದು ವೇಳೆ ಆಯಿತು ಅಂತಂದ್ರೆ ಅದರ ಪರಿಣಾಮ ನಮ್ಮಲ್ಲಿ ಕೂಡ ಆಗಬಹುದು, ಆಗಲೇಬೇಕು ಅಂತೇನಿಲ್ಲ, ಆಗಬಹುದು ಅನ್ನುವಂಥ ಒಂದು ಸೂಚನೆ ನಾವು ನಮ್ಮ ನೆನಪಿನೊಳಗ ಇಟ್ಕೊಳ್ಬೇಕು. ಆ ಪ್ರಕಾರವಾಗಿ ನಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಈ ವಾರ ನಾವು ನಮ್ಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಅದಕ್ಕೆ ತಾವೆಲ್ಲ ತಯಾರಿ ಒಳಗೆ ಇರ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಬದಲಾವಣೆಗಳಿಗಾಗಿ ತಾವು ಮುಂಜಾನೆ 6:40 ರೈತರಿಗೆ ಸಲಹೆಗಳು, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ಪ್ರಸಾರ ಆಗುವಂತಹ ನಿತ್ಯ ಮೇಘ ಸಂದೇಶ ಕೇಳಬೇಕು. ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಬೇರೆ ಬೇರೆ ಆ್ಯಪ್ಗಳು ಕೂಡ ಇದ್ದಾವೆ, ಅವುಗಳನ್ನು ತಾವು ಬಳಸಿ ತಮ್ಮ ಕೃಷಿ ಬದುಕನ್ನ ಹಗುರಗೊಳಿಸಿಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ.
ಸಂಕಲನ ಮಾಡಿದವರು ಗೋವಿಂದ್ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.